ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ಹೊಸ ರೆಸಿಪಿ, ಡಿಫ್ರೆಂಟ್ ರೆಸಿಪಿ, ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ ಈವ್ನಿಂಗಿಗೆ. ಮಂಗಳೂರು ಗೋಳಿ ಬಜ್ಜಿ, ಮಂಗಳೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನು. ಸೊ ಇದನ್ನು ತಿನ್ನೋಕ್ಕೆ ಮಂಗಳೂರಿಗೇನು ಹೋಗಬೇಕಾಗಿಲ್ಲ, ನಾವೇ ಮನೇಲಿ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನನ್ನ ಮಗನ ತುಂಬ ಫೇವ್ರೇಟ್ ಇದು, ತುಂಬ ಇಷ್ಟಪಟ್ಟು ತಿಂತಾನೆ. ಸೊ ಈ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಧ್ಯಾಹ್ನ ಸ್ವಲ್ಪ ಪ್ರಿಪೇರ್ ಮಾಡಿಕೊಂಡ್ರೆ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು. ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೊಂಬಿಡ್ಬೋದು. ಬಿಸಿ ಬಿಸಿ ಹಾಕ್ತೀನಿ, ತಣ್ಣಗಾದ್ಮೇಲೆ ತಿನ್ನೋಕೆ ಅಷ್ಟೊಂದು ಸರಿ ಇರಲ್ಲ. ಸ್ವಲ್ಪ ಬಿಸಿ ಬಿಸಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ರೆಸಿಪಿ ಹೆಂಗೆ ಮಾಡೋ ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ಹೊಸದಾಗಿ ಜಾಯ್ನ್ ಆಗಿದ್ದೀರೋ ಎಲ್ಲರಿಗೂ ವೆಲ್ಕಮ್. ಹೀಗೆ ಇಷ್ಟ ಆಗ್ತಿದ್ದೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಶೇರ್ ಮಾಡಿರಿ. ತುಂಬ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡ್ತಿದ್ದೀರಾ. ಬನ್ನಿ, ಥ್ಯಾಂಕ್ ಯು. ರೆಸಿಪಿ ಹೆಂಗೆ ಮಾಡೋದು ಅಂತ ಫಟ್ ಅಂತ ನೋಡ್ಕೊಂಬಿಡೋಣ. ಮೈಸೂರು ಬಜ್ಜಿ ರೆಸಿಪಿ ಅಥವಾ ಗೋಳಿ ಬಜ್ಜಿ ರೆಸಿಪಿ ಏನು ಬೇಕಂತ ನೋಡ್ಕೊಳ್ಳೋಣ. ಅರ್ಧ ಕಪ್ ಮೊಸರು, 1 ಕಪ್ ಮೈದಾ ಹಿಟ್ಟು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿರೋ ಕರಿಬೇವು ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿರೋ ಹಸಿಕಾಯಿ, ಒಂದು 2ರಿಂದ 3 ಸ್ಪೂನ್ ಸಕ್ಕರೆ. ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಹೆಂಗೆ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ. ಸ್ವಲ್ಪ ಅಡುಗೆ ಸೋಡಾ, ಸ್ವಲ್ಪ ಉಪ್ಪು. ಬನ್ನಿ ಮಿಕ್ಸ್ ಹೆಂಗೆ ಮಾಡೋದಂತ ನೋಡೋಣ. ಒಂದು ಬೌಲ್ಗೆ ಮೈದಾ, ಮೊಸರು, ನಿಮ್ಗೆ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಡ್ರಿ, ಭಾಳ ಗಟ್ಟಿ ಅನಿಸಿದರೆ. ಸಣ್ಣದ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಡ್ರಿ, ಸಣ್ಣದಾಗಿ ಕಟ್ ಮಾಡಿರೋ ಕರಿಬೇವು, ಚೂರಾಗಿ ಮಾಡಿರೋಂಥ ಹಸಿಕಾಯಿ, ಆಮೇಲೆ ಸಕ್ಕರೆ. ಇನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ತೋರಿಸ್ತೀನಿ ಬನ್ನಿ ನಿಮಗೆ. ಮಿಕ್ಸ್ ಮಾಡಿ ಅರ್ಧ ಗಂಟೆ ನೆನೆಯಕ್ಕೆ ಇಡಬೇಕು. ಇದನ್ನು ನೆನೆಯಕ್ಕೆ ಇಟ್ಮೇಲೆ ಬಜ್ಜಿ ಬಿಡ್ಬೋದು. ಬನ್ನಿ ಇವಾಗ ಮಿಕ್ಸ್ ಮಾಡೋಣ ಎಲ್ಲ. ಇವಾಗ ಹಿಟ್ಟು ರೆಡಿ ಇದೆ. ಇದು 1ರಿಂದ 2 ಗಂಟೆ ನೆನಿಲಿ. 2 ಅವರ್ಸ್ ಚೆನ್ನಾಗಿ ನೆನೆದ್ರೆ ಬಜ್ಜಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇವಾಗ ನೋಡ್ಬೋದು ಗೋಳಿ ಬಜ್ಜಿ ಹಿಟ್ಟು ರೆಡಿ ಇದೆ, ಚೆನ್ನಾಗಿ ಉಬ್ಬಿದೆ. ಸೊ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಬಜ್ಜಿ ಹೆಂಗೆ ಬಿಡೋ ಅಂತ ನೋಡೋಣ. ನಾನು ಇದನ್ನು ಮಧ್ಯಾಹ್ನ ಕಲಸಿಟ್ಟಿದ್ದೆ, 3 ಗಂಟೆ ಹಂಗೆ. ಇವಾಗ ಸಂಜೆ ಸ್ನ್ಯಾಕ್ಸಿಗೆ ನನ್ನ ಮಗನಿಗೋಸ್ಕರ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಮೈದಾ ಯೂಸ್ ಮಾಡ್ತೀವಿ, ಅಪರೂಪಕ್ಕೆ ಯಾವಾಗಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಎಣ್ಣೆ ಬಿಸಿ ಆಗಲಿ, ಆಮೇಲೆ ಬಜ್ಜಿ ಬಿಡೋಣ. ಇವಾಗ ಎಣ್ಣೆ ಕಾದಿದೆ. ಇವಾಗ ಬಜ್ಜಿ ಬಿಟ್ಕೊಳ್ಳೋಣ. ಚಿಕ್ಕದು ಬಿಟ್ಕೋಬೋದು, ದೊಡ್ಡದಾಗೂ ಬಿಟ್ಕೋಬೋದು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬಿಡಿ. ಉರಿನ ಸಣ್ಣನೇ ಇಟ್ಕೊಡ್ರಿ, ಅಂದರೆ ಒಳಗಡೆ ಎಲ್ಲ ಬೇಯುತ್ತೆ ನೀಟಾಗಿ. ನೋಡ್ರಿ ಎಷ್ಟು ಚೆನ್ನಾಗಿ ಉಪ್ಕೊಂಡಿದ್ದಾವೆ ಇವು. ಈ ಹಿಟ್ಟನ್ನ ಮಿನಿಮಮ್ 2ರಿಂದ 3 ಗಂಟೆರ ನೀವು ಚೆನ್ನಾಗಿ ನೆನೆಸ್ಬೇಕು. ಈ ಥರ ಮಾಡಿ ಸ್ಪೂನ್ನ, ಅಂದರೆ ಫುಲ್ ರೌಂಡಾಗಿ ಬೇಯುತ್ತೆ. ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಬೇಯಿಸಿ.
ಇವಾಗ ನೋಡ್ಬೋದು ನಾನು ಒಂದು ಬ್ಯಾಚ್ ತೆಗ್ದಿದ್ದೀನಿ. ಇವಾಗ ನೆಕ್ಸ್ಟ್ ಇನ್ನೊಂದು ಬ್ಯಾಚು ರೆಡಿ ಮಾಡ್ಕೊಳ್ಳೋಣ. ಇವಾಗ 2ನೇ ಬ್ಯಾಚ್ ಬಿಡ್ತಾ ಇದ್ದೀನಿ ನಾನು. ಇದನ್ನು ಸಣ್ಣ ಉರಿನಲ್ಲೇ ಬೇಯಿಸಿ. ನೋಡ್ಬೋದು ಟೇಸ್ಟಿಯಾಗಿರೋಂಥ ಗೋಳಿ ಬಜ್ಜಿ, ಮಂಗಳೂರು ಬಜ್ಜಿ ಅನ್ಬೋದು, ರೆಡಿಯಾಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೆಸ್ಟ್ ರೆಸಿಪಿ. ನೀವು ಟ್ರೈ ಮಾಡಿರಿ, ಅಪರೂಪಕ್ಕೆ ಯಾವಾಗಾದ್ರೂ ತಿನ್ಬೋದು. ಸೊ ಚೆನ್ನಾಗಿರುತ್ತೆ. ಈವ್ನಿಂಗ್ ನಿಮ್ಮ ಮಕ್ಳಿಗೂ ಮಾಡಿಕೊಡಿ, ಚೆನ್ನಾಗಿರುತ್ತೆ, ಖಾರ ಇರಲ್ಲ. ಇದ್ರ ಜೊತೆ ಕಾಯಿ ಚಟ್ನಿನೂ ರೆಡಿ ಇದೆ. ಇದಕ್ಕೆ ಕಾಯಿ ಚಟ್ನಿನೇ ಬೆಸ್ಟ್ ಕಾಂಬಿನೇಷನು. ನೀವು ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತು ಅಂತ ಹೇಳ್ರಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರಿಗೆ ಥ್ಯಾಂಕ್ ಯು. ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಿದೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.